ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ಇದು 2 ಎಕರೆ 11 ಗುಂಟೆ ಒಂದು ಸಿಂಶಾ ನೀರಾವರಿ ನಾಲೆಗೆ ಅಟ್ಯಾಚ್ ಆಗಿರ್ತಕ್ಕಂಥ ತೋಟ ಅಗ್ರಿಕಲ್ಚರ್ ಲ್ಯಾಂಡು. ಸೊ ಇದು ಸಿಂಶಾ ನಾಲೆಗೆ ಅಟ್ಯಾಚ್ ಆದಂಗೆ ಇದೆ. ಸೊ ಇದರಲ್ಲಿ ಒಂದು 60 ತೆಂಗಿನ ಮರಗಳು ಪ್ಲಸ್ ಇವರು ಮಧ್ಯದಲ್ಲಿ ರೇಷ್ಮೆ ಬೆಳೆನ ಬೆಳೀತಾ ಇದ್ದಾರೆ. ಸೊ ನೀರಾವರಿ ಪ್ರದೇಶ ಆದ್ರೂ ಇದು ಪೂರ್ತಿ ರೆಡ್ ಸಾಯಿಲ್, ಕೆಂಪು ಮಣ್ಣು, ಫರ್ಟೈಲ್ ಸಾಯಿಲು. 2 ರನ್ನಿಂಗ್ ಬೋರ್ವೆಲ್ ಇದೆ, ಪವರ್ ಕನೆಕ್ಷನ್ ಇದೆ, ಎಲೆಕ್ಟ್ರಿಸಿಟಿ ಪೋಲು ಪವರ್ ಕನೆಕ್ಷನ್ ಎಲ್ಲ ಇದ್ದು ಕಂಪ್ಲೀಟ್ ರೆಡಿ ಇರತಕ್ಕಂಥ ತೋಟ. ಹಳ್ಳಿಗೂ ಸಹ ಹತ್ತಿರದಲ್ಲೇ ಇರತಕ್ಕಂಥ ಜಾಗ, ಜಸ್ಟ್ ಒಂದು 100 ಮೀಟ್ರ್ ಆಗುತ್ತೆ. ಸೊ ಎಂಟೈರ್ ಲ್ಯಾಂಡಿಗೆ ಫೆನ್ಸಿಂಗ್ ಮಾಡಿ ಹದ್ದುಬಸ್ತ್ ಮಾಡಿ ಫೆನ್ಸಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ಯಥೇಚ್ಛವಾಗಿ ನೀರಿರೋದ್ರಿಂದ ಇವರು ತೆಂಗು ಮತ್ತು ರೇಷ್ಮೆ ಅಲ್ದಿರ ಮೀನಿನ ಗುಂಡಿ ಮಾಡ್ಕೊಂಡಿದ್ದಾರೆ, ಮೀನು ಸಾಕಾಣಿಕೆ ಮಾಡ್ತಾಯಿದ್ದಾರೆ. ಸೊ ಕೃಷಿನಲ್ಲಿ ಆದಾಯ ನೋಡಬೇಕು, ಆ ಕೃಷಿನಲ್ಲಿ ಆದಾಯ ಮಾಡಬೇಕು ಅಂತವ್ರು ಇದೊಂದು 7 ಮಾಡಿಸಿದಂಥ ಜಾಗ, ನೀರಾವರಿ ಭೂಮಿ. ಸೊ ಇದರಲ್ಲಿ ಒಂದು 2,000 ಮೀನನ್ನು ಸಾಕ್ತಾಯಿದ್ದಾರೆ. ಸೊ ಇದೆಲ್ಲ ಒಂದಷ್ಟು ಖಾಲಿ ಜಾಗ ಸಿಗುತ್ತೆ ನಿಮಗೆ ಅಗ್ರಿಕಲ್ಚರ್ ಮಾಡೋದಕ್ಕೆ, ಫಾರ್ಮಿಂಗ್ ತೋಟ ಡೆವಲಪ್ ಮಾಡೋದಕ್ಕೆ. ಕೆಂಪು ಮಣ್ಣು. ಸೊ ಇದು ವಿಲೇಜಿಂದ ಜಸ್ಟ್ ಒಂದು 100 ಮೀಟರ್ ದೂರದಲ್ಲಿರ್ತಕ್ಕಂಥ ಜಾಗ. ಸೊ ಇದರ ವಿಶೇಷ ಏನಪ್ಪ ಅಂತಂದರೆ ಎರಡೂ ಕಡೆ ಸಿಂಶಾ ನಾಲೆ ನೀರು ಹೋಗುತ್ತೆ. 365 ದಿವಸನೂ ನೋಡಿ ಈ ಥರ ಹಚ್ಚ ಹಸಿರಿಂದ ಕೂಡಿರ್ತಕ್ಕಂಥ ಸುಂದರವಾದ ವಾತಾವರಣ, ಬ್ಯೂಟಿಫುಲ್ ಲೊಕೇಶನಲ್ಲಿರ್ತಕ್ಕಂಥ ಒಂದು ತೋಟ. ಸೊ ಒಂದು ಚಿಕ್ಕ ಪಂಪ್ ಹೌಸ್ ಸಹ ಇದೆ, 2 ಬೋರ್ವೆಲ್ ಇರೋದ್ರಿಂದ. ಸೊ ಇದೆಲ್ಲ ರೇಷ್ಮೆ, ಇವರು ಕೃಷಿನಲ್ಲಿ ಆದಾಯ ನೋಡಲಿಕ್ಕೆ ಅಂತ ಅಂದ್ಬಿಟ್ಟು ರೇಷ್ಮೆ ಬೆಳೀತಾ ಇದ್ದಾರೆ. ಮೀನಿನ ಗುಂಡಿನೂ ಸಹ ಇದೆ, 60 ಫಸಲು ಬರ್ತಾ ಇರ್ತಕ್ಕಂಥ ತೆಂಗಿನ ಮರಗಳಿದೆ. ಮಿಕ್ಕಿದ್ದೆಲ್ಲ ಖಾಲಿ ಜಾಗ, ನೀವೇನು ಬೇಕಾದ್ರೂ ಡೆವಲಪ್ ಮಾಡ್ಕೋಬೋದು. ಸುತ್ತಲೂ ಸಿಂಶಾ ನಾಲೆ ನೀರು ಹೋಗುತ್ತೆ. 365 ದಿವಸ ಇದೇ ಥರ ನೀರಿರುತ್ತೆ ನಿಮಗೆ. ಸೊ ಫಾರ್ಮ್ ಹೌಸ್ ಮಾಡ್ಕೋಬೋದು, ಕೃಷಿ ಅಗ್ರಿಕಲ್ಚರ್ ಮಾಡ್ತೀನಿ ಅಂತಂದ್ರೂ ಮಾಡ್ಬೋದು, ವೀಕೆಂಡ್ ಹೋಮ್ ಸಹ ಮಾಡ್ಕೋಬೋದು. ವಿಲೇಜ್ಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಜಾಗ, ಸುತ್ತಲೂ ಗ್ರೀನರಿ ಇದ್ದು, ಸೊ ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನಲ್ಲಿ ಇರ್ತಕ್ಕಂಥ ಜಾಗ. ಸೊ ನೋಡಿ ಎನಿ ಟೈಮ್ ನೀರು ಈ ಥರ ಜಮೀನು ಪಕ್ಕದಲ್ಲೇ ಹಾದು ಹೋಗ್ತಾ ಇರ್ತದೆ. ಸೊ ವಿಲೇಜಿಂದ ಒಂದು 100 ಮೀಟರ್ ದೂರದಲ್ಲಿದೆ ಅಷ್ಟೇ. ಇದು ಮಳವಳ್ಳಿ ತಾಲೂಕು, ಬೆಂಗಳೂರಿಂದ ಓನ್ಲಿ ನಿಮಗೆ 85 ಕಿಲೋಮೀಟರ್ ಆಗುತ್ತೆ ಈ ಲೊಕೇಶನ್ಗೆ. ಜನರಲ್ ಕಮ್ಯುನಿಟಿ ಪ್ರಾಪರ್ಟಿ, ಪಕ್ಕ ಕ್ಲಿಯರ್ ಟೈಟಲ್ ಇದೆ. ಸೊ ಎಂಟ್ರಿ ಬ್ರಿಡ್ಜ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ನೋಡಿ ಜಮೀನು ಸುತ್ತ ಬಳಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಿಂಶಾ ನೀರು. 2 ಎಕರೆ 11 ಗುಂಟೆ.